ಪರಿಸ್ಥಿತಿ? ಸಂಘರ್ಷ ನಡೀತಿದೆ. ಅಲ್ಲಿನ ಜಮ್ಮು ಕಾಶ್ಮೀರದ ವಾಸ್ತವ ಸ್ಥಿತಿ ಹೇಗಿದೆ? ಸರ್, ನನ್ನ ಹೆಸರು ಹರ್ಷಿತ್ ಅಂತ. ನಾನು ಅಟ್ ಪ್ರೆಸೆಂಟಲ್ಲಿ ಶ್ರೀನಗರಲ್ಲಿ MSc ಸೆರಿಕಲ್ಚರ್ ಜಾಯ್ನ್ ಆಗಿದ್ದೆ. ಅಲ್ಲಿ ಈಗ ಪಹಲ್ಗಾಮ್ ಅಟ್ಯಾಕ್ ಆದಾಗಿಂದ ನಮ್ಮ ಇಂಡಿಯಾದವರು ಅದಕ್ಕೆ ಕೌಂಟರ್ ಆಗಿ ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರು. ಆವಾಗಿಂದ ಅಲ್ಲಿ ಸಿಚುವೇಶನ್ ಸ್ವಲ್ಪ ತುಂಬ ಕ್ರಿಟಿಕಲ್ ಆಗಿಬಿಡ್ತು. ನಮಗೆ ಅಲ್ಲಿ ಓಡಾಡೋಕ್ಕಾಗಲಿ ಏನಕ್ಕೆ ಆಗಲಿ ತುಂಬ ತೊಂದರೆ ಆಗ್ತಿತ್ತು ಇಲ್ಲಿಗೆ ವಾಪಸ್ ಬರೋಕ್ಕೆ. ನಾವು ಅಲ್ಲಿರಬೇಕಾದ್ರೇ ಶ್ರೀನಗರಲ್ಲಿ ನಮಗೆ ಮೊದಲೇನು ತೊಂದರೆ ಆಗಿರಲಿಲ್ಲ, ಪೂರ್ತಿ ಸೇಫ್ ಅನಿಸ್ತಿತ್ತು. ಜಮ್ಮು ಯೂನಿವರ್ಸಿಟಿ ಮೇಲೆ ಅಟ್ಯಾಕ್ ಆಗ್ತು ಅಂತ ನ್ಯೂಸ್ ಬಂತು. ಆವತ್ತಿಂದ ನಮಗೆ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಮಾಡ್ತು. ಆವಾಗಿಂದ ಅವರು ಬ್ಲಾಕ್ಔಟ್ ಅಂತ ಆಗಲಿ, ನೆಟ್ವರ್ಕ್ ತೆಗೆಯೋದು ಈ ಥರ ಎಲ್ಲ ಮಾಡ್ತಿದ್ರು. ನೈಟೆಲ್ಲ ಲೈಟ್ ಆನ್ ಮಾಡಿಬಿಟ್ರಿ, ಸ್ಕ್ರೀನ್ ಹಾಕ್ರಿ ರೂಮ್ಗಳ್ದು ಅಂತೆಲ್ಲ ಮಾಡ್ತಿದ್ರು. ನಾವು ಹಾಸ್ಟೆಲಲ್ಲಿ ಇರಬೇಕಾದ್ರೆ ತುಂಬ ಭಯ ಆಗೋದು ಸರ್ ಅದು. ಅದರಿಂದ ನಾವು ಇಲ್ಲಿಗೆ ಬರೋಕ್ಕೆ ಯಾವುದೇ ರೀತಿ ಪ್ರಯತ್ನ ಪಟ್ಟರು ನಮ್ಗೆ ಇಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಯಾವುದೇ ರೀತಿ ಟ್ರಾನ್ಸ್ಪೋರ್ಟ್ ಸಿಕ್ಕಿಲ್ಲ. ಯಾಕಂದರೆ ಏರ್ಪೋರ್ಟ್ನ ಎಲ್ಲ ಕ್ಲೋಸ್ ಮಾಡಿದ್ರು. ನಾವೆಲ್ಲ ರೋಡ್ ಟ್ರಾನ್ಸ್ಪೋರ್ಟ್ ಇಲ್ಲ ಟ್ರೈನೆಲ್ಲ ಬರಬೇಕು ಅಂದರೆ ಜಮ್ಮುಯಿಂದನೇ ಬರಬೇಕಿತ್ತು. ಜಮ್ಮುಲೇ ತುಂಬ ಸಿವಿಯರ್ ಕೇಸ್ ಇದೆ ಅಂತ ಗೊತ್ತಾಗಿದ್ದರಿಂದ ನಮಗೆ ತುಂಬ ಭಯ ಆಗಿತ್ತು. ಅದಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ ನಾವು. ಅದಕ್ಕೆ ನಮ್ಮ ಪೇರೆಂಟ್ಸ್ಗೆಲ್ಲ ಹೇಳಿ ಇಲ್ಲಿ ತುಂಬ ಮಿನಿಸ್ಟ್ರುಗಳಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಆಗ ನಮ್ಮ ಅದೃಷ್ಟಕ್ಕೆ HD ಕುಮಾರಸ್ವಾಮಿ ಅವ್ರ ಕಡೆಯಿಂದ ನಮಗೆ ಸಹಾಯ ಸಿಕ್ತು. ಅವರು ಹುಷಾರಿಲ್ಲ ಅಂದ ಕಾರಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲನೂ ಲೀಡ್ ತಗೊಂಡು ನಮ್ಮನ್ನ ಅಲ್ಲಿಂದ ಇಲ್ಲಿವರೆಗೂ ಬರೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾವು ಎಷ್ಟು ಜನ ಇವಾಗ ಎಷ್ಟು ಜನ ಇಲ್ಲಿ ಬಂದಿದ್ದೀರಾ? ಸರ್, ನಾವು ಟೋಟಲ್ಲು 20 ಜನದಷ್ಟು ಅಲ್ಲಿ ಓದ್ತಿದ್ವಿ ಸರ್. ಒಂದಷ್ಟು ಜನ ಮುಂಚೆನೇ ಬಂದಿದ್ರು ಇವೆಲ್ಲ ಸಿಚುವೇಶನ್ ನಡೆಯೋಕ್ಕೆ ಮುಂಚೆ. ಇನ್ನು ನಾವಲ್ಲಿ 15 ಜನ ಉಳ್ಕೊಬಿಟ್ಟಿದ್ವಿ. 15 ಜನ ಬರೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಿದ್ವಿ. ಇಬ್ಬರು ಅಲ್ಲೇ ಏನಿಲ್ಲ, ಇವಾಗ ನಮ್ಮ ಇವರು VC ಆಗಿರ್ಬೋದು, ವಾರ್ಡನ್ನು, ಅವರು ಅಡ್ವೈಸರ್ಗಳು ಎಲ್ಲರೂ ಏನು ಹೇಳ್ತಿದ್ರು ಅಂದರೆ ಇಲ್ಲೆಲ್ಲ ಸೇಫ್ ಇದೆ, ನೀವು ಇಲ್ಲಿದ್ರೇ ಬೆಸ್ಟು, ಹೊರಗಡೆ ಎಲ್ಲ ಹೋಗಬೇಕು ಹೋದರೆ ತುಂಬ ಡೇಂಜರ್ ಆಗ್ಬೋದು ಅಂತೆಲ್ಲ ಹೇಳಿ ಅಲ್ಲೇ ಇರಿಸಿದ್ರು. ಅವರಿಬ್ಬರು ಅಲ್ಲೇ ಉಳ್ಕೊಂಡಿದ್ರು ಅವ್ರ ಧೈರ್ಯದ ಮೇಲೆ. ನಮಗೆ ಧೈರ್ಯ ಸಾಲಿಲ್ಲ. ನಾವು ಸಮಸ್ಯೆ ಯಾಕೆ ಮುಂದೆ ಏನಾದ್ರು ಆಗ್ಬೋದು ಅಂತೇಳಿ ಮುಂಚಿತವಾಗಿ ಬರೋಕ್ಕೆ ಅಲ್ಲಿಂದ ಪ್ರಯತ್ನ ಪಟ್ವಿ. ನಾವು 13 ಜನ ಇವತ್ತು ಬೆಂಗಳೂರಿಗೆ ಡೆಲ್ಲಿಗೆ ಬಂದಿದ್ವಿ. ಡೆಲ್ಲಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರೇ ಲೇಟ್ ಆಗೋದು ಬೇಡ ಅಂತೇಳಿ ನಮ್ಮೆಲ್ರಿಗೂ 13 ಜನಕ್ಕೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು. ಇಲ್ಲಿ ಕರ್ನಾಟಕಕ್ಕೆ ಕರೆಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು. ಮತ್ತು ಅಲ್ಲಿ ಡೆಲ್ಲಿಲಿ ಇರಬೇಕಾದ್ರೆ ನಮಗೆ ಕರ್ನಾಟಕ ಗೌರ್ಮೆಂಟಿಂದ ಊಟಕ್ಕಾಗಿರ್ಬೋದು, ರೆಸಿಡೆಂಟ್ಗಾಗಿರ್ಬೋದು 2 ದಿನಕ್ಕೆ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿಕೊಟ್ರು ಕರ್ನಾಟಕ ಗೌರ್ಮೆಂಟಿಂದ. ಮತ್ತು ಅಲ್ಲಿರಬೇಕಾದ್ರೆ ನಮಗೆ ಪ್ರತಿಯೊಂದೂ ಎಲ್ಲ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು ಇಬ್ಬರೂ ಲೀಡ್ ತಗೊಂಡು ನಮಗೆ ಎಲ್ಲನೂ ಸೌಕರ್ಯಗಳನ್ನೆಲ್ಲ ಒದಗಿಸ್ಕೊಟ್ಟಿದ್ರು ಸರ್. ಯಾವ ಯೂನಿವರ್ಸಿಟಿ ನಿಮ್ಮದು? ಬಾರ್ಡ್ರ್ಗೂ ಅಲ್ಗೂ ಎಷ್ಟು ದೂರ? ಯಾವ ಸಿಟಿ ನಿಮ್ಮದು? ಸರ್, ನಮ್ಮದು ಶ್ರೀನಗರಲ್ಲಿ ನಮ್ಮದು ಶೇರ್-ಇ ಕಾಶ್ಮೀರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಆ್ಯಂಡ್ ಟೆಕ್ನಾಲಜಿ ಕಾಶ್ಮೀರ್ ಅಂತ ಸರ್ ನಮ್ಮದು. ಅದು ನಮ್ಮದು ಸಬ್ ಕ್ಯಾಂಪಸ್ ಇತ್ತು ಮಿರ್ಗುಂಡ್ ಅಂತ. ಅದು ಆಲ್ಮೋಸ್ಟ್ ಬಾರಾಮುಲ್ಲಾ, ಉರಿ ಅಂತೆಲ್ಲ ಟೆರರಿಸ್ಟ್ ಆ್ಯಕ್ಟಿವಿಟಿ ನಡೆಯುವಂಥ ಪ್ಲೇಸ್ ಇದೆಯಲ್ಲ ಸರ್, ಅಲ್ಲಿಗೆ 40 ಕಿಲೋಮೀಟ್ರ್ ಅಷ್ಟೇ ಇತ್ತು. ಆದರೆ ಇವಾಗ ಈ ಥರ ಎಲ್ಲ ಸಿಚುವೇಶನ್ ಆದಮೇಲೆ ನಮ್ಮ ಯೂನಿವರ್ಸಿಟಿ VC ಅವರು ಮತ್ತು ನಮ್ಮ ಕಾಲೇಜ್ ಡೀನ್ ಎಲ್ಲರೂ ಡಿಸೈಡ್ ಮಾಡಿ, ಇಲ್ಲ ನೀವು ಅಂದರೆ ಮೇನ್ ಕ್ಯಾಂಪಸ್ಸು ಅದು ಶಾಲಿಮಾರಲ್ಲಿದೆ, ಶೇರ್-ಇ ಕಾಶ್ಮೀರ್ ಯೂನಿವರ್ಸಿಟಿ. ಶಾಲಿಮಾರ್ಗೆ ಎಲ್ಲರನ್ನೂ ಶಿಫ್ಟ್ ಮಾಡ್ತಾರೆ, ಅಲ್ಲಿ ಸೇಫಾಗಿರ್ಬೋದು ನೀವು ಅಂತ. ಅಲ್ಲಿರಬೇಕಾದ್ರೆ ಶ್ರೀನಗರ್ ಏರ್ಪೋರ್ಟ್ ಮೇಲೂ ಅಟ್ಯಾಕ್ ಎಲ್ಲ ಆಗ್ತು. ನಮಗೆ ಅಲ್ಲಿ ಶ್ರೀನಗರಲ್ಲಿ ಇರಬೇಕಾದ್ರೇ ಅಲ್ಲಿ ಎಕ್ಸ್ಪ್ಲೋಷನ್ ಎಲ್ಲ ಕೇಳಿಸಿತ್ತು. ನೈಟ್ ಹೊತ್ತು ಬ್ಲ್ಯಾಕ್ಔಟ್ ಮಾಡಿಬಿಡ್ತಿದ್ರು, ಸ್ಕ್ರೀನೆಲ್ಲ ಮುಚ್ಚಿರಬೇಕು, ಫೋನ್ ಯೂಸ್ ಮಾಡೋಂಗಿಲ್ಲ, ಅಲ್ಲೆಲ್ಲ ಮೊಬೈಲ್ದು ನೆಟ್ವರ್ಕ್ ತೆಗೆದ್ಬಿಡ್ತಿದ್ರು. ಮನೆಯವರು ನಮಗೆಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಅವ್ರಿಗೆ ಸರಿಯಾಗಿ ಕಾಂಟ್ಯಾಕ್ಟ್ ಸಿಗ್ತಿರ್ಲಿಲ್ಲ. ಅವರು ತುಂಬ ಭಯ ಬೀಳ್ತಿದ್ರು. ಅದರಿಂದ ಮತ್ತೆ ಯಾವಾಗಾರ ನಮಗೆ ಸಿಗ್ನಲ್ ಸಿಕ್ಕಿದಾಗ ಅವರು ಮತ್ತೆ ಫೋನ್ ಮಾಡಿ ತುಂಬ ಗಾಬರಿ ಆಗ್ತಿದ್ರು. ಅದರಿಂದ ಅಲ್ಲಿರೋದು ಬೇಡ, ನೀವು ಬಂದ್ಬಿಡಿ ಅಂತ ಎಲ್ಲರೂ ನಮಗೆ ಅರೇಂಜ್ ಮಾಡಿ ಇಲ್ಲಿಗೆ ಕರೆಸ್ಕೊಳ್ಳೋಕ್ಕೆ ತುಂಬ ಇದು ಮಾಡಿದ್ರು ಸರ್.